ಮೊಜಂಟಿಯನ್ನು ಪೆಟ್ಟಿಗೆಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತೇಳಿ. ಇದೊಂದು ಹಾರಾಡ್ತಾ ಇರುವಂಥ ಮೊಜಂಟಿ ನೋಡಿ. ಇಲ್ಲೊಂದು ಹಾರಾಡಿಕೊಂಡು ಇಲ್ಲೊಂದು ಜಾಗೆಯನ್ನು ಹುಡುಕ್ತಾ ಇದೆ, ಎಲ್ಲಿ ಕೂತ್ಕೊಳ್ಬೋದು ಅಂತೇಳಿ ಹುಡುಕ್ತಾ ಇದೆ. ಸೊ ಇಂಥ ಒಂದು ಒಕ್ಕಲನ್ನು ಯಾವ ರೀತಿಯಲ್ಲಿ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಬೋದು, ಹೇಗೆ ಹಿಡಿದು ನಮ್ಮ ಒಂದು ಬಾಕ್ಸ್ಗೆ ಇಡ್ಬೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ. ನಾನೊಂದು ಎಂಟಿ ಬಾಕ್ಸ್ ತಗೊಂಡಿದ್ದೇನೆ. ಇದೊಂದು ಎಂಟಿ ಬಾಕ್ಸು. ಇದರಲ್ಲಿ ಸ್ವಲ್ಪ ಇದೆ ಫ್ಯಾಮಿಲಿ, ಸ್ವಲ್ಪ ಜೇನಿದೆ. ಅಂತೂ ಇದು ಆಕ್ಟಿವ್ ಫ್ಯಾಮಿಲಿ ಅಲ್ಲ. ಸೊ ಇದಕ್ಕೆ ನಾನು ಸ್ವಲ್ಪ ಗಮ್ ಅಂಟಿಸ್ತೇನೆ. ಇಲ್ಲಿಗೆ ಗಮ್ ಅಂಟಿಸಿ ಆ ಜಾಗೆಗೆ ಕೊಂಡೋಗಿ ಇಡ್ಲಿಕ್ಕಿರೋದು. ಸೊ ನೋಡಿ, ಈ ರೀತಿ ಇದೆ ಪೆಟ್ಟಿಗೆ. ಇದೊಂದು ಖಾಲಿ ಪೆಟ್ಟಿಗೆ ಅಂತಲೇ ಅಂದಾಜು ಮಾಡ್ಬೋದು. ಅಂತ ಒಂದು ಪೆಟ್ಟಿಗೆಗೆ ಗಮ್ ಅಂಟಿಸ್ಬೇಕು. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಗಮ್ ಅಂಟಿಸುವುದು. ಸೊ ನಾವೊಂದು ಗಮ್ಮನ್ನು ತೆಗಿತೇವೆ ಈಗ ನೋಡಿ. ನೋಡಿ, ಇಲ್ಲೊಂದು ಆಕ್ಟಿವ್ ಫ್ಯಾಮಿಲಿ ಉಂಟು. ಇದು ತುಂಬ ಕೆಲಸ ಮಾಡ್ತಾ ಇರುವಂಥ ಒಂದು ಫ್ಯಾಮಿಲಿ. ಅದರಿಂದ ನಾನು ಈ ಗಮ್ಮನ್ನು ತೆಗಿತೇನೆ ನೋಡಿ. ಈ ರೀತಿಯಲ್ಲಿ ಗಮ್ಮು ತೆಗೆಯುವುದು ನಾನೀಗ ತೋರಿಸ್ತೇನೆ ನಿಮಗೆ ನೋಡಿ. ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ. ಮಕ್ಕಳು ನೋಡ್ತಾರೆ ನೋಡಿ. ಈಗ ಅವರಿಗೆ ನಾನು ಹೇಳಿಕೊಡ್ತೇನೆ ಈಗ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ನೋಡಿ. ಮಕ್ಕಳೇ ನೋಡಿ ನೋಡಿ, ಇದರಲ್ಲಿ ತುಂಬ ನೊಣಗಳುಂಟು ನೋಡಿ. ನೊಣಗಳುಂಟು, ಎಲ್ಲ ಆಕ್ಟಿವ್ ಫ್ಯಾಮಿಲಿ ಇದೊಂದು. ಸೊ ನಾವು ಸ್ವಲ್ಪ ಗಮ್ಮು ತೆಗಿಯುವ ನೋಡಿ. ಇಲ್ಲೇ ಗಮ್ಮು, ಇದು ನೋಡಿ ಗಮ್ಮು. ಎಷ್ಟು ಒಳ್ಳೆ ಗಮ್ಮು ನೋಡಿ. ಈ ಗಮ್ಮನ್ನು ಇಲ್ಲಿಗೆ ಅಂಟಿಸುದು ನೋಡಿ. ಹೀಗೆ ಅಂಟಿಸುದು, ಕ್ಲಿಯರಾಗಿ ಹೀಗೆ ಅಂಟಿಸುದು ನೋಡಿ. ಈ ಹೋಲಿಗೆ ಅಂಟಿಸ್ತಾ ಇದ್ದಾನೆ ಇಲ್ಲಿ ನೋಡಿ. ಎಷ್ಟು ಒಳ್ಳೆ ಗಮ್ಮು ನೋಡಿ. ಇದು ಫೋಕಸ್ ಕರಿಗೆ ತುಂಬ ನೋಡಿ. ಮೊಟ್ಟೆಗಳುಂಟು, ಜೇನುಂಟು, ಪೋಲನ್ ಉಂಟು. ಸ್ವಲ್ಪ ಪೋಲನ್ನು ಸಹ ಹಾಕಿಬಿಡುವ. ಇಲ್ಲಿಂದ ತೆಗೆಯೋದು, ಇದರಲ್ಲಿ ಸ್ವಲ್ಪ ಇಡೋದು ಹೀಗೆ ನೋಡಿ. ಮತ್ತೆ ಸಹ ಗಮ್ಮು ತೆಗೆಯುವ ಸ್ವಲ್ಪ ನೋಡಿ. ಇಲ್ಲಿ ಗಮ್ಮು ನೋಡಿ ಅಂತೆ ಸೈಡಲ್ಲಿ ಇರೋದು. ಎಷ್ಟು ಒಳ್ಳೆ ಗಮ್ಮು ಇದು. ಒಳ್ಳೆ ಗಮ್ಮು ಇದು. ಹೀಗೆ ತೆಗೆಯುವುದು ನೋಡಿ. ಹೀಗೆ ಶಾರ್ಪ್ ಒಂದು ನೈಫಿಂದ ತೆಗೆಯುವುದು, ಇಲ್ಲಿ ಅಂಟಿಸೋದು ಅಷ್ಟೇ. ತುಂಬ ಸಿಂಪಲ್. ಓಕೆ. ಮತ್ತು ಸ್ವಲ್ಪ ಪೆಟ್ಟಿಗೆ ಒಳಗಡೆ ಸಹ ಇಡ್ಬೋದು, ಇಲ್ಲೆಲ್ಲ ಇಡ್ಬೋದು. ಹೀಗೆ ಅಂಟಿಸಿಕೊಂಡು ಇದು ಬೇಕಾದಾಗೆ ಉಪಯೋಗ ಮಾಡ್ತದೆ ನೋಡಿ. ಇಷ್ಟೇ. ಇನ್ನು ಹೀಗೆ ಕ್ಲೋಸ್ ಮಾಡೋದು. ಆ ಹಾರಾಡ್ತಾ ಇರುವ ಜಾಗೆಗೆ ಕೊಂಡೋಗಿ ಈ ಪೆಟ್ಟಿಗೆಯನ್ನು ಇಡೋದು. ನೋಡಿ, ಮಕ್ಕಳೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಿಚಾರ ಕಸಾಲ ವಿಚಾರ ಖೈಲಿ ಕಸಾಲ ವಿಚಾರ ಖೈಲಿ ಏ ಮಾವು ಏ ಮೊಟ್ಟೆ ಕವಂಟು ಹೇ ಪೋಲಾನು ಪುಲಾಸು ಹಡುಂಚೆ ಪೋಲಾನ್ ಮಣಂಚೆ ಹೇ ಪೋಲಾನ್ ಹೇ ಗಮ್ಮು ಹೇಗೆ ಗಮ್ಮು ಗಟ್ಟು ಅಂಟ ತಗೋ ಗಟ್ಟು ಅಂಟ ತಗೋಗಿ ಅಂಟ ತನಗ ತೇ ಮಾವು ಜೇನು ತೆ ಅದೇ ಅಲ್ಲಗ. ಮತ್ತೆ ಸಹ ಕ್ಲೋಸ್ ಕರುಂಚೆ. ಇನ್ನು ಇದನ್ನು ಕ್ಲೋಸ್ ಮಾಡೋದು, ಮತ್ತೆ ಅದೇ ಜಾಗೆಗೆ ಇಟ್ಟು ಬಿಡುದು ಅಷ್ಟೇ. ನೋಡಿ, ಇಲ್ಲಿ ಹಾರಾಡ್ತಾ ಇರುವಂಥ ಮೊಜಂಟಿ ನೊಣಗಳನ್ನು ನೀವು ನೋಡ್ಬೋದು. ಅದಕ್ಕೊಂದು ವ್ಯವಸ್ಥೆ ಮಾಡಿ ನಾವು ಕೊಡಬೇಕೀಗ. ನಾನೇನು ಮಾಡ್ತೇನೆ ಈಗ, ಇಲ್ಲಿ ಕಟ್ತೇನೆ ಇದನ್ನು ನೋಡಿ. ಈ ರೀತಿಯಲ್ಲಿ ಕಟ್ಟುದು ನೋಡಿ. ಈ ರೀತಿಯಲ್ಲಿ ಒಂದು ಕಟ್ತೇನೆ ನಾನು ಸದ್ಯಕ್ಕೆ. ಈ ರೀತಿಯಲ್ಲಿ ಬಾಕ್ಸಿಗೆ ಕಟ್ಟುದು ನೋಡಿ. ರೀತಿಯಲ್ಲಿ ಗಟ್ಟಿಯಾಗಿ ಕಟ್ತೇನೆ. ಇದು ಟೆಂಪರರಿಯಾಗಿ ಮತ್ತೆ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಉಂಟು ಬೇರೆ ದಿಕ್ಕಿಗೆ. ಸದ್ಯಕ್ಕೆ ಅಂತೂ ಇಲ್ಲೇ ಇರ್ತದೆ ಇದೀಗ ಬಾಕ್ಸು ನೋಡಿ. ಈ ರೀತಿಯಲ್ಲಿ ಕಟ್ಟುದು ಗಟ್ಟಿಯಾಗಿ ಕಟ್ಟಿದ್ರೆ ನೋಡಿ, ಮೊಜಂಟಿ ನೊಣಗಳು ಇದರ ಒಳಗಡೆ ಹೋಗ್ಲಿಕ್ಕೆ ಶುರು ಮಾಡ್ತವೆ ನೋಡಿ. ಇದು ಸ್ವಲ್ಪ ಹೊತ್ತಲ್ಲಿ. ಇಷ್ಟೇ, ವೆರಿ ಸಿಂಪಲ್ ಮೆಥಡ್ ಇದು. ನೀವು ಸಹ ಮಾಡಿ, ನೀವು ಸಹ ಸಕ್ಸಸ್ ಆಗ್ತೀರಿ ನೋಡಿ. ನೋಡಿ, ನೊಣಗಳು ಬರಲಿಕ್ಕೆ ಸ್ಟಾರ್ಟ್ ಆದ್ದು ನೋಡಿ. ಅದಕ್ಕೆ ನೋಡಿ ಹಾರಾಡಿಕೊಂಡು ಬರ್ತವೆ ನೋಡಿ. ಇಲ್ಲಿ ಆ ಹೋಲಿಗೆ ಬರುವುದು ನೋಡಿ ಅಂತೆ. ಗೊತ್ತಾಯ್ತಾ? ಸೊ ಹಾರಾಡ್ತಾ ಇರುವಂಥ ಮೊಜಂಟಿಯನ್ನು ಹಿಡಿಯುವುದು ಹೀಗೆ. ಇಷ್ಟೇ, ವೆರಿ ಸಿಂಪಲ್ ನೋಡಿ. ನೋಡಿ ಇಲ್ಲಿ ಒಳಗಡೆ ಹೋಗ್ತವೆ ನೋಡಿ. ಈಗ ನೋಡಿ, ಮಕ್ಕಳೆಲ್ಲ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ. ಮೊಜಂಟಿ ಹುಳಗಳು ಒಳಗಡೆ ಹೋಗ್ತಾ ಇವೆ ಅಂತೇಳಿ ನೋಡ್ತಾ ಇವೆ ನೋಡಿ. ಮಕ್ಕಳು ಆಡೋದು, ಅದರೊಟ್ಟಿಗೆ ಆ ನೊಣಗಳೆಲ್ಲ ಒಳಗಡೆ ಹೋಗ್ತಾ ಇವೆ ನೋಡಿ. ನೋಡಿ, ಇದು 2ನೇ ದಿವಸದ ಮೊಜಂಟಿಯ ಒಂದು ಬೆಳವಣಿಗೆ ನೋಡಿ. ಫಸ್ಟ್ ಡೇ ಏನಾಯಿತು, ಇದರಲ್ಲಿ ನೊಣಗಳೇ ಒಳಗಡೆ ಹೋಗಿರಲಿಲ್ಲ. ಒಂದು ಜಾಗೆಗೆ ಬಂದು ನೊಣಗಳು ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತವೆ ಅಂದರೆ 1-2 ದಿವಸ ಅದೇ ಜಾಗೆಯಲ್ಲಿ ಬಂದು ಹೋಗ್ತಾ ಇರ್ತವೆ.
ಇಡೀ ದಿವಸ ಕೂಡ ಅಲ್ಲೇ ಸುತ್ತಾಡಿಕೊಂಡು ಇರ್ತವೆ. ಸೊ ನಿನ್ನೆ ಇಡೀ ದಿವಸ ಕೂಡ ಈ ಒಂದು ಜಾಗೆಯಲ್ಲಿ ಅಂದರೆ ಈ ಸೋಲಾರ್ನ ಈ ಜಾಗೆಯಲ್ಲಿ ಎಲ್ಲಿಯಾದರೆ ಕೂತ್ಕೊಳ್ಳಿಕ್ಕಾಗತ್ತಾ, ಈ ಪೈಪಿನ ಅಡಿಯಲ್ಲಿ ಈ ಥರ ಎಲ್ಲ ಹುಡುಕ್ತಾ ಇತ್ತು ಅದು ಜಾಗೆ. ಸೊ ಅಂಥ ಜಾಗೆಯಲ್ಲಿ ನಾನು ಇದನ್ನು ಬಾಕ್ಸನ್ನು ಫಿಕ್ಸ್ ಮಾಡಿದ್ದು. ಸೊ ಇವತ್ತು ಬಂದು ಕೂತಿದೆ ನೋಡಿ ಒಳಗಡೆ. ನೊಣಗಳೆಲ್ಲ ಅದರ ಒಳಗಡೆ ಇವೆ ಇವತ್ತು. ಆ ಬಾಗಿಲಿನಲ್ಲಿ ಅದರ ಏನು ಹೋಲ್ ಏನಿದೆ ಅಲ್ಲೆಲ್ಲ ನೊಣಗಳು ಒಳಗಡೆ ಹೊರಗಡೆ ಹೋಗ್ತಾ ಇವೆ. ಅಂದರೆ ಈ ಜಾಗೆ ನಮಗೆ ಸೂಕ್ತ ಹೇಳಿ ಅದು ಇವತ್ತು ಪರಿಗಣಿಸಿದೆ. ಸೊ ನಾನೇನು ಮಾಡಿದೆ, ಸ್ವಲ್ಪ ಅದಕ್ಕೆ ಬಿಸಿಲು ಬೀಳೋದು ಬೇಡ ಅಂಥೇಳಿ ಈ ರೀತಿ ಸ್ವಲ್ಪ ಕವರೆಲ್ಲ ಮಾಡಿಕೊಟ್ಟಿದ್ದೇನೆ ಇವತ್ತು. ಸೊ ಅದರಿಂದಾಗಿ ಅದು ಸ್ವಲ್ಪ ಬಿಸಿ ಕೂಡ ಆಗೋದಿಲ್ಲ ಆ ಬಾಕ್ಸು, ಅದರಿಂದಾಗಿ ಚೆನ್ನಾಗಿರುತ್ತೆ. ಸೊ ಈ ರೀತಿ ನಾವೊಂದು ಸಪೋರ್ಟಿವ್ ಆಗಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಸೊ ಇನ್ನೊಂದು 2 ದಿವಸದಲ್ಲಿ ಈ ಫ್ಯಾಮಿಲಿ ತುಂಬ ಗಟ್ಟಿ ಸ್ಟ್ರೆಂತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದೇ ಜಾಗೆಯಲ್ಲಿ ಅದು ನಿಲ್ಲಕ್ಕೆ ಟ್ರೈ ಮಾಡುತ್ತೆ. ನಾನು ಈಗ ಸದ್ಯಕ್ಕೆ ಇದನ್ನು ಮೂವ್ ಮಾಡೋದಿಲ್ಲ, ಇದೇ ಜಾಗೆಯನ್ನು ಅದಕ್ಕೆ ಕೊಟ್ಟಿದ್ದೇನೆ. ನೋಡಿ ಎಲ್ಲ ನೊಣಗಳು ಒಳಗಡೆ ಹೋಗಿವೆ. ಹಾಗೆ ಪೋಲನ್ ಪರಾಗವನ್ನು ತರಲಿಕ್ಕೆ ಹೊರಗಡೆ ಒಳಗಡೆ ಹೋಗ್ತಾ ಇವೆ. ಸೊ ಇದೊಂದು ಇನ್ನೂ ಸಕ್ಸಸ್ ಆಗ್ತದೆ. ಮುಂದಕ್ಕೆ ನಾನು ತೋರಿಸ್ತೇನೆ ಇದೇ ಬಾಕ್ಸನ್ನು ಒಂದು ಸಕ್ಸಸ್ ಸ್ಟೋರಿಯನ್ನು ಮುಂದಕ್ಕೆ.